ಚೈತ್ರ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಪ್ಪ. ಬನ್ನಿ ಒಳಗೆ. ಸರ್, ಹಾಗಾದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಬಂದು ಮೀಟ್ ಮಾಡಲಾ? ನಾಳೆ ಬೇಡವಾ? ಮತ್ತೆ ಯಾವಾಗ ಸರ್? ನಾಳಿದ್ದಾ? ಓಕೆ ಸರ್, ಫೈನ್. ಎಷ್ಟು ಗಂಟೆಗೆ? ಸೇಮ್ 11 ಇಸ್ ಇಟ್? ಓಕೆ ಫೈನ್. ಯಾ, ಥ್ಯಾಂಕ್ ಯು ಸರ್. ದುಷ್ಯಂತ್, ಅಂಕಲ್ ಕೂತ್ಕೊಳ್ಳಿ ಅಂಕಲ್. ದುಷ್ಯಂತ್, ಅದು ನಾವು ಅಂಕಲ್ ಮುಜುಗರ ಯಾಕೆ? ಕೂತ್ಕೊಳ್ಳಿ. ನಡೆದ ವ್ಯವಹಾರ ಎಲ್ಲ ನೋಡಿದ ಮೇಲೆ ನನಗೆ ತುಂಬ ಮುಜುಗರ ಆಗ್ತಿದೆಯಪ್ಪ. ನಿಮಗೆ ಹೇಗೆ ಮುಖ ತೋರಿಸೋದು ಗೊತ್ತಾಗ್ತಿಲ್ಲ. ಎಲ್ಲ ಹೀಗೆ ಆಗಬೇಕು ಅಂತಿತ್ತು. ನನ್ನ ಸಿಚುವೇಶನ್ನು ಹಾಗೇ ಇತ್ತು. ಅದಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಇನ್ಫ್ಯಾಕ್ಟ್ ನಿಮ್ಮಿಂದ ನಮಗೆ ಸಹಾಯ ಆಗಿದೆ. ಇಲ್ಲಾಂದಿದ್ರೆ ಆ ಸಾಲನ ನನ್ನಿಂದ ತೀರ್ಸೋಕ್ಕಾಗ್ತಿತ್ತಾ? ಅರೆ, ಅಷ್ಟು ದೊಡ್ಡ ಮಾತಾಡಬೇಡಪ್ಪ. ನನಗೆ ತುಂಬ ನೋವಾಗುತ್ತೆ. ಹೆತ್ತವರಾಗಿ ನಾವು ಆ ಕೆಲಸ ಮಾಡಬಾರ್ದಾಗಿ, ಸೆಕ್ಯೂರಿಟಿ ಇಟ್ಕೊಂಡು ಮಗಳಿಗೆ ಸಾಲ ಕೊಡಿಸೋ ಕೆಲಸ ಮಾಡಬಾರ್ದಾಗಿತ್ತು ನಾವು. ಆದರೆ ಆಗಿದ್ದು ಯಾವುದು ಸರಿ ಇಲ್ಲ. ಎಲ್ಲ ನನ್ನ ಕೈ ಮೀರಿ ಹೋಗಿತ್ತಪ್ಪ. ಚೈತ್ರನ್ನ 3ನೇವ್ರ ಥರ ನೋಡ್ಕೊಂಡ್ವಿ. ಇನ್ನು ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ. ನನಗೆ ಎಲ್ಲ ಮಕ್ಕಳು ಒಂದೇನಪ್ಪ. ಅಂಕಲ್, ನನ್ನ ಕೈಲಾಗದಿರೋ ತನಕ್ಕೆ ನೀವ್ಯಾಕೆ ಬೇಸರ ಮಾಡ್ಕೊಳ್ತೀರಾ? ನಿಮಗೆ ಸಿಕ್ಕಿರೋ ಅಳಿಯ ಇಂಥವನು. ದುಷ್ಯಂತ್, ಏನು ನಡೆದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ನಾನು ಇಷ್ಟು ವರ್ಷ ನನ್ನ ಮಕ್ಕಳು, ನನ್ನ ಸಂಸಾರ ಅಂತ ದುಡಿದೆ. ಸಮಾಜದಲ್ಲಿ ನನ್ನದೇ ಆದ ಒಂದು ಸ್ಥಾನ ಇದೆ, ಗೌರವ ಇದೆ. ಹಾಗೆ ನನ್ನ ಮಕ್ಕಳು ನನ್ನನ್ನು ಗೌರವಿಸ್ತಾರೆ ಅಂತ ಅಂದ್ಕೊಂಡೆ. ಆದರೆ ಅನಿರುದ್ಧ ಅದನ್ನೆಲ್ಲ ಸುಳ್ಳು ಮಾಡಿಬಿಟ್ಟ. ಅವನು ಇಷ್ಟೊಂದು ನೀಚ ಮಟ್ಟಿಗೆ ಇಳಿತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟೆಲ್ಲ ಆಸ್ತಿ, ದುಡ್ಡು ಏನಿದ್ರಿ ಏನು ಪ್ರಯೋಜನ ಹೇಳ? ನನ್ನ ಮಗಳ ಬಾಳನ್ನ ನಾನು ನೆಟ್ಟಿಗೆ ಮಾಡೋಕ್ಕಾಗ್ತಿಲ್ಲ. ಇದೆಲ್ಲ ಅವನಿಂದಾನೇ ಅಪ್ಪ. ಅಂಥ ಮಗ ಹುಟ್ಟೇ ಇದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಅಂಕಲ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಈಗೇನಾಯಿತು? ಇವತ್ತು ನಾವು ಸೇಫ್ ಆಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ನೀವೇ ಅಲ್ವಾ? ನೀವು ಹಣ ಕೊಟ್ಟಿದ್ದಕ್ಕೇನೆ ನಾನು ಆ ಫೈನಾನ್ಷಿಯಲ್ ಸಾಲನ ತೀರಿಸಿದ್ದು. ಆದರೂ ಎಲ್ಲದಕ್ಕೂ ಒಂದು ರೀತಿ ನೀತಿ ಅಂತಿರುತ್ತಲ್ವಾ? ಚೈತ್ರ ನಮ್ಮ ಮಗಳು, ಅವಳನ್ನ ಹೇಗೆ ನಡೆಸ್ಕೋಬೇಕು ಅಂತ ನಮ್ಮ ಮನಸ್ಸಲ್ಲೂ ಇರುತ್ತಲ್ವಾ? ಆದರೆ ಯಾವುದು ನಾವು ಅನ್ಕೊಂಡ ರೀತಿಯಲ್ಲಿ ಆಗಲೇ ಇಲ್ಲ. ನಮಗೆ ಗೊತ್ತಿದ್ದು ತಪ್ಪು ನಡೆದು ಹೋಯ್ತು. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಪ್ಪ. ಅಪ್ಪ, ನೀವು ಆ ದುಡ್ಡನ್ನ ಉಡುಗೊರೆ ಅಂತ ಕೊಟ್ಟಿದ್ದಿದ್ರೆ ನಮಗೆ ಕಷ್ಟ ಆಗ್ತಿತ್ತು. ಅನಿರುದ್ಧ ಒಂದು ರೀತಿ ಸರಿಯಾಗೇ ಮಾಡಿದ್ದಾನೆ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ತಗೊಂಡು ನಮಗೆ ಸಾಲ ಕೊಟ್ಟಿರೋದು. ಇಲ್ಲ ಅಂದಿದ್ರೆ ಅವನ ಮುಂದೆ ತಲೆ ಎತ್ಕೊಂಡು ಓಡಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಜೀವನ ಪೂರ್ತಿ ನಮ್ಮನ್ನು ಹಂಗಿಸ್ತಿದ್ದ. ಅಪ್ಪ, ಇದ್ರ ಬಗ್ಗೆ ನೀವು ಬೇಸರ ಮಾಡ್ಕೋಬೇಡಿ. ನಾವು ಹೇಗೋ ಆ ಸಾಲನ ತೀರಿಸ್ತೀವಿ. ಆದರೂ ನನಗೆ ಅಪರಾಧಿ ಭಾವ ಕಾಡ್ತಾ ಇದೆಯಲ್ಲಮ್ಮ. ನಾವು ಚೆನ್ನಾಗೇ ಇದ್ದೀವಪ್ಪ. ನಮ್ಗೀಗ ಒಂಥರ ನೆಮ್ಮದಿ ಇದೆ ಅಲ್ವಾ ದುಷ್ಯಂತ್? ನಾವು ಹೇಗಾದರೂ ಮಾಡಿ ನಿಮ್ಮ ಸಾಲನ ಬೇಗ ತೀರಿಸ್ತೀವಪ್ಪ. ಹಾಗೆಲ್ಲ ಹೇಳ್ಬೇಡ. ಕೇಳೋದಕ್ಕೆ ತುಂಬ ಹಿಂಸೆ ಆಗುತ್ತಮ್ಮ. ನನಗೆ ನಿಮ್ಮಿಬ್ಬರ ಮೇಲೆ ತುಂಬ ಕಾಳಜಿ, ಪ್ರೀತಿ ಇದೆಯಪ್ಪ. ನನ್ನ ಮಗ ನೀಚ ಅನ್ನೋ ಕಾರಣಕ್ಕೆ ನನ್ನನ್ನು ತಿರಸ್ಕಾರ ಭಾವದಿಂದ ನೋಡ್ಬೇಡ ನೀನು. ಅಯ್ಯೋ, ಖಂಡಿತ ಇಲ್ಲ ಅಂಕಲ್. ನನಗೆ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ. ನೀವು ಹೀಗೆಲ್ಲ ನೊಂದ್ಕೋಬಾರ್ದು. ಹಾಗಾದರೆ ನನ್ನ ಮೇಲೆ ನಿಮಗೆ ಗೌರವ ಇದೆ ಅಂತ ನಾನು ಕೊಡೋ ಉಡುಗೊರೆನ ನೀವು ತಗೊಳ್ಳೇಬೇಕು. ಉಡುಗೊರೆನಾ? ಹಾಂ, ಬನ್ನಿ.
ಯಾಕೆ ಯಾಕೆ ಹಾಗೆ ನೋಡ್ತಾ ಇದ್ದೀರಿ ದುಷ್ಯಂತ್? ಇದು ನಿಮಗೆ ಮದುವೆ ಉಡುಗೊರೆ. ಇದನ್ನು ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಇದು ನಿಮ್ಮದೇ, ತಗೊಳ್ಳಿ. ಬೇಡ ಅಂಕಲ್, ನಾನೇ ಕಾರ್ ತೊಗೊಳ್ತೀನಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ದುಷ್ಯಂತ್, ನನ್ನ ಮಗ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸೋ ಹಾಗಾಯಿತು. ಅದು ಅಲ್ಲದೆ ನಾನು ಕಾರಲ್ಲಿ ಸುಖವಾಗಿ ಓಡಾಡ್ಕೊಂಡಿರುವಾಗ ನನ್ನ ಮಗಳು ಕಷ್ಟಪಡೋದನ್ನು ನಾನು ನೋಡೋಕ್ಕೆ ಸಾಧ್ಯನಾ? ಇದು ಕೊಡ್ತಿರೋದು ಅವಳಿಗೋಸ್ಕರ, ಅವಳ ಅನುಕೂಲಕ್ಕೆ. ದಯವಿಟ್ಟು ಬೇಡ ಅನ್ಬೇಡಿ, ತಗೊಳ್ಳಿ. ಯಾಕಪ್ಪ ದುಷ್ಯಂತ್, ನನ್ನನ್ನು ಅಷ್ಟೊಂದು ದೂರ ಮಾಡಬೇಡಪ್ಪ. ಬೇಡ ಅನ್ಬೇಡಿ ಪ್ಲೀಸ್. ಬೇಡ ಆದಿ, ನಾನು ಮತ್ತೆ ಆಫೀಸಿಗೆ ಬರೋದು ಚೆನ್ನಾಗಿರಲ್ಲ. ನಾನು ಬರಲ್ಲ. ಬರೋಲ್ಲ ಅಂದರೆ ಹೇಗೆ ತೇಜು? ನೀನು ಆಫೀಸಿಗೆ ಬಾ, ಪತ್ರಿಕೆನ ನೋಡ್ಕೋ. ಮೊದಲು ಇದನ್ನೆಲ್ಲ ನೀನೇ ತಂದು ಮಾಡ್ತಾ ಇದ್ದಿದ್ದು. ಮಾಡ್ತಿದ್ದೆ ನಿಜ, ಆದರೆ ಆಗಿನ ಪರಿಸ್ಥಿತಿ ಬೇರೆನೇ ಇತ್ತು. ಈಗ ನಾನು ಕೆಲಸ ಬಿಟ್ಟಿದ್ದಾಗಿದೆ, ಮನೆ ಸೇರಿದ್ದಾಗಿದೆ. ನಾನು ಬರಲ್ಲ ಆದಿ. ಬರಲ್ಲ ಅಂದರೆ ಹೇಗೆ ತೇಜು? ನಾನು ತಪ್ಪು ಮಾಡಿದ್ದೀನಿ, ಮಾಡಿದ ತಪ್ಪನ್ನ ಸರಿ ಮಾಡಲೇಬೇಕು. ನಿನ್ನಂಥ ಒಳ್ಳೆ ವರ್ಕರ್ನ ನಾನು ಕೆಟ್ಟದಾಗಿ ನಡ್ಸ್ಕೊಂಡೆ. ನಿನ್ನ ಸ್ಥಾನ, ಮಾನ, ಹುದ್ದೆ ಎಲ್ಲದನ್ನು ಕಿತ್ಕೊಂಡು ನಿಂಗೆ ಅವಮಾನ ಮಾಡಿದೆ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು ತೇಜು. ನಾನು ಮಾಡಿದ ಪಾಪ ಹೋಗಲೇಬೇಕು. ಆದಿ, ಅದಕ್ಕೆ ಪರಿಹಾರ ನಾನು ಪತ್ರಿಕೆಗೆ ಬರೋದಲ್ಲ. ಸುಮ್ಮನೆ ಡಿಫ್ರೆನ್ಸಸ್ ಕ್ರಿಯೇಟ್ ಆಗತ್ತೆ. ನನ್ನನ್ನು ಕೆಲ್ಸಕ್ಕೆ ತಗೊಳ್ತೀನಿ ಅಂತಿದ್ದ ಹಾಗೆ ಅನಿರುದ್ಧ್ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ನೀವೇ ನೋಡಿದ್ದೀರಾ. ವಿಷಯ ಎಲ್ಲಿಂದ ಎಲ್ಲಿಗೋ ಹೊರಟೋಯ್ತು. ಬೇಡ ಆದಿ. ನೀನು ಆಫೀಸಿಗೆ ಬರಬಾರ್ದು ಅಂತ ಹೇಳೋದಕ್ಕೆ ಅವನು ಯಾರು? ಹೀ ಈಸ್ ನಥಿಂಗ್. ಅವನು ಹಾಗೆ ಹೇಳ್ದ ಅಂತ ನೀನು ಹಿಂಜರಿ ಬೇಡ ತೇಜು. ಅವನೊಬ್ಬ ದೊಡ್ಡ ನೀಚ. ದ್ವೇಷ ಅನ್ನೋದು ಬಿಟ್ಟರೆ ಅವ್ನಿಗೆ ಬೇರೆ ಏನೂ ಗೊತ್ತೇ ಇಲ್ಲ. ಅವನಿಗೆ ಪಾಠ ಕಲಿಸ್ಲೇಬೇಕು. ಆದಿ ಪ್ಲೀಸ್, ನನಗೆ ಒತ್ತಾಯ ಮಾಡಬೇಡಿ. ನಾವು ಯಾರಿಗೂ ಪಾಠ ಕಲಿಸೋ ಅಗತ್ಯ ಇಲ್ಲ, ತಾವೇ ಕಲಿತಾರೆ. ಅನಿರುದ್ಧನ ಬಿಟ್ಟು ನೀವು ಯಾವ ನಿರ್ಧಾರನೂ ತಗೊಳಕ್ಕಾಗಲ್ಲ. ನೀವು ಅವರನ್ನು ವಿಶ್ವಾಸಕ್ಕೆ ತಗೊಳ್ಬೇಕಾಗತ್ತೆ. ನನ್ನ ಕಾರಣಕ್ಕೆ ನೀವು ಅಣ್ಣ ತಮ್ಮಂದ್ರು ಜಗಳ ಆಡ್ಕೊಳ್ಳೋದು ನನಗಿಷ್ಟ ಇಲ್ಲ ಆದಿ. ಅದು ನನ್ನ ಉದ್ದೇಶನೂ ಅಲ್ಲ. ನಾವೆಲ್ಲರೂ ಚೆನ್ನಾಗಿರಬೇಕು. ನಿಜ ಹೇಳ ತೇಜು, ನಿನ್ನನ್ನು ಕೆಲಸದಿಂದ ತೆಗೆದುಹಾಕೋದಕ್ಕೆ ನನಗೆ ಕುಮ್ಮಕ್ಕೆ ಕೊಟ್ಟಿದ್ದೆ ಅನಿ. ಆಗ ನಾನು ಏನು ಮಾಡಲೇ ಇಲ್ಲ, ದಡ್ಡಂತರ ಸುಮ್ಮನೆ ಇದ್ಬಿಟ್ಟೆ. ಆಮೇಲೆ ಎಂಪ್ಲಾಯೀಸ್ ಎಲ್ಲ ಸ್ಟ್ರೈಕ್ ಮಾಡಿದ್ರು. ಆ ಸ್ಟ್ರೈಕನ್ನ ನೀನು ಬಂದು ಕ್ಲಿಯರ್ ಮಾಡಿದೆ. ಆಗ ನಾನು ಹೇಳಿದೆ ತೇಜಸ್ವಿನಿನ ವಾಪಸ್ ತಗೊಳ್ಳೋಣ ಅಂತ. ಆದರೆ ಅವನು ಅದಕ್ಕೆ ಅವಕಾಶ ಕೊಡಲೇ ಇಲ್ಲ. ನಾನು ಕೈಗುಂಬೆ ಆಗ್ಬಿಟ್ಟೆ ತೇಜು. ನನ್ನ ಕೆಲಸಕ್ಕೆ ವಾಪಸ್ ಬರೋದು ಒಂದು ಕ್ಷಣದ ಕೆಲಸ ಆದಿ. ಆದರೆ ಅದರಿಂದ ವಿನಾಕಾರಣ ವಿವಾದಗಳು ಸೃಷ್ಟಿಯಾಗತ್ತೆ. ಈಗಾಗಲೇ ಅನಿರುದ್ಧ್ ತುಳಿದು ಹಾವಾಗಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಬುಸ್ಗುಟ್ಟೋದಕ್ಕೆ ಸಿದ್ಧವಾಗಿದ್ದಾರೆ. ಸುಮ್ಮನೆ ಅವರನ್ನು ನಾವು ಯಾಕೆ ಇನ್ನಷ್ಟು ಕೆರಳಿಸ್ಬೇಕು? ಆಫೀಸಲ್ಲಿ ನನ್ನ ಬದಲಾಗಿ ನನಗಿಂತ ಎಫಿಷಿಯೆಂಟ್ ಆಗಿರೋರನ್ನ ಕೆಲಸಕ್ಕೆ ನೇಮಿಸ್ಕೊಳ್ಳಿ. ಇದರಿಂದ ವಿವಾದನೂ ಆಗಲ್ಲ, ಸಮಸ್ಯೆನೂ ಪರಿಹಾರ ಆಗತ್ತೆ. ನನಗೆ ನೀನು ಮುಖ್ಯ ತೇಜು. ನೀನಿರೋತ್ತಿಗೆ ಬೇರೆಯವ್ರನ್ನ ಯಾಕೆ ತಗೋಬೇಕು ಹೇಳು? ಅದರ ಅಗತ್ಯ ಇಲ್ಲ. ಅನಿರುದ್ಧ ನನ್ನ ಪಾರ್ಟ್ನರ್ ಅಂದಿದ್ದು ಮಾತ್ರಕ್ಕೆ ಅವನು ಹೇಳೋಗೆಲ್ಲ ಕುಣಿಯೋದಿಕ್ಕೆ ಆಗೋದಿಲ್ಲ. ಎಷ್ಟು ಕಾರ್ಸಿದಾನವನು. ನಾವು ಏನು ಮಾಡಿದ್ರೂ ತಪ್ಪಿಲ್ಲ ತೇಜು. ನಾನು ಇದ್ದಾಗಲೇ ನನ್ನನ್ನು ಸೇರಿ ನಿನ್ನನ್ನು ಎಷ್ಟು ಕಾಡ್ತಿದ್ದಾನವನು. ನಾ ಇಲ್ಲದೆ ಇದ್ದ 3 ವರ್ಷ ನಿನಗಿನ್ನೆಷ್ಟು ಕಾಡಿಸಿರ್ಬೇಕು ಅವನು. ಇದೆಲ್ಲ ಹೀಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ತೇಜು. ಅನಿಗೆ ತಾನು ಮಾಡಿರೋ ತಪ್ಪು ಅಂತ ಗೊತ್ತಾಗಲೇಬೇಕು. ಅಲ್ಲ, ರೌಡಿಗಳನ್ನ ಕಳಿಸಿ ನನಗೆ ಹೊಡಿಸ್ತಾನೆ, ಅವನನ್ನು ಸುಮ್ಮನೆ ಬಿಡ್ಬೇಕಾ? ಸುಮ್ಮನೆ ವೈಷಮ್ಯ ಬೇಡ ಆದಿ. ಇದರಿಂದ ಯಾರಿಗೂ ಲಾಭ ಇಲ್ಲ. ನೀವೀಗ ಅನಿರುದ್ಧನ ಬಿಟ್ಟು ಏನೂ ಮಾಡೋ ಹಾಗಿಲ್ಲ. ಮುಂಚೆ ಆದರೆ ಚಿತ್ರಲೇಖ ಪತ್ರಿಕೆ ಸಂಪೂರ್ಣ ನಮ್ಮದಾಗಿತ್ತು. ನೀವು ಚಿತ್ರಲೇಖ ಪತ್ರಿಕೆ ಜೊತೆ ಮರ್ಜ್ ಆದಮೇಲೆ ನಮಗೆ ಸ್ವಾತಂತ್ರ್ಯ ಎಲ್ಲಿದೆ ಹೇಳಿ? ನಾವು ಒಬ್ರಿಗೊಬ್ರು ಜೊತೆಯಾಗಿರ್ಬೇಕೇ ಹೊರತು ಬಿಟ್ಟು ಹೋಗ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಈಗ ನಮ್ಮ ಚಿತ್ರಲೇಖ ಪತ್ರಿಕೆ ಉಳಿದಿಲ್ಲ ಆದಿ. ಮರ್ಜ್ ಮಾಡೋದು ಬೇಡ ಅಂತ ನಾನು ಎಷ್ಟೆಲ್ಲ ಕೇಳ್ಕೊಂಡೆ, ಯಾರೂ ನನ್ನ ಮಾತು ಕೇಳಲಿಲ್ಲ. ಈಗ ಅನಿರುದ್ಧ್ ಅವ್ರ ಪತ್ರಿಕೆಯಿಂದ ನಮ್ಮನ್ನು ಹೊರಗೆ ಹಾಕಿದ್ರೆ ನಮ್ಗೇನು ಉಳಿಯತ್ತೆ ಹೇಳಿ? ಅದೇ ನಾನು ಮಾಡಿದ ತಪ್ಪು ತೇಜು. ಅದು ಕೂಡ ಅನಿತಂತ್ರ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಚಿತ್ರಲೇಖ ಪತ್ರಿಕೆ ಇರಬಾರ್ದು ಅಂತ ನ್ಯೂ ಚಿತ್ರಲೇಖ ಜೊತೆ ಮರ್ಜ್ ಮಾಡಿಸ್ತಾ.
ಈಗ ನಾವೇ ದಾರ ಕೊಟ್ಟು ನಮ್ಮ ಕೈನ ಕಟ್ಟಿಸ್ಕೊಂಡಂಗಾಯ್ತು. ಅದಕ್ಕೆ ಹೇಳಿದ್ದು ಸುಮ್ಮನೆ ನನ್ನನ್ನು ಮಧ್ಯ ತರಬೇಡಿ ಅಂತ. ತೇಜು, ಏನೇ ಆದರೂ ನಾವು ಅವನನ್ನು ಫೇಸ್ ಮಾಡಲೇಬೇಕು. ನೀನು ಬರದೇ ಇರಬೇಡ, ಅವನು ಏನೂ ಮಾಡೋದಕ್ಕಾಗಲ್ಲ. ಅವನಿಗೆ ಬುದ್ಧಿ ಕಲಿಸೋದಕ್ಕಾದರೂ ನೀನು ಬರಲೇಬೇಕು. ಇಲ್ಲ ಅಂತ ದಯವಿಟ್ಟು ಹೇಳ್ಬೇಡ. ನಾಳೆಯಿಂದನೇ ಕೆಲಸಕ್ಕೆ ಬಾ. ಆಲ್ ದಿ ಬೆಸ್ಟ್. ವೆಲ್ಕಮ್ ತೇಜು, ಪತ್ರಿಕೆಗೆ ನಿನಗೆ ಮತ್ತೆ ಸ್ವಾಗತ. ಹಾರ್ಟಿ ವೆಲ್ಕಮ್ ಟು ಯು. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತು ನಿಮಗೆಲ್ಲ ಒಂದು ಸಂತೋಷದ ಸುದ್ದಿ. ನಮ್ಮ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದಂಥ ತೇಜಸ್ವಿನಿ ಅವರು ಕಾರಣಾಂತರಗಳಿಂದ ಪತ್ರಿಕೆನ ಬಿಟ್ಟು ಹೋಗಿದ್ರು. ಅವರ ಅನಿವಾರ್ಯ ಮತ್ತು ಅಗತ್ಯ ನಮ್ಮ ಪತ್ರಿಕೆಗೆ ಎಷ್ಟಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರೋವಂಥ ವಿಷಯ. ನಮ್ಮ ಪತ್ರಿಕೆಗೆ ವಾಪಸ್ ಬನ್ನಿ ಅಂತ ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ಸಂತೋಷದಿಂದ ಒಪ್ಕೊಂಡ್ರು. ಸೊ ನಾವೆಲ್ಲರೂ ಅವರನ್ನು ವೆಲ್ಕಮ್ ಮಾಡೋಣ. ಪ್ಲೀಸ್ ಗಿವ್ ಅವರ್ ಅ ಹಾರ್ಟಿ ವೆಲ್ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ನಮ್ಮ ಪತ್ರಿಕೆನಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಖುಷಿ ಆಗ್ತಾ ಇದೆ. ನಿಜಕ್ಕೂ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೆ. ನಿಮ್ಮನ್ನೆಲ್ಲ ನೋಡಿ ಇನ್ನಷ್ಟು ಸಂತೋಷ ಆಗ್ತಿದೆ. ನಾವೆಲ್ಲ ಸೇರಿ ವರ್ಕ್ ಮಾಡೋಣ. ಇದಕ್ಕೆ ನನಗೆ ನಿಮ್ಮ ಸಹಕಾರ ಬೇಕು. ಶೋರ್ ಮೇಡಮ್. ಥ್ಯಾಂಕ್ ಯು. ನೀವು ಪುನಃ ಕೆಲಸಕ್ಕೆ ಬಂದಿದ್ದು ನಮಗೆಲ್ಲ ಸಂತೋಷ ಆಯಿತು ಮೇಡಮ್. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ವಿ. ನೀವು ನಮ್ಮ ಹತ್ರ ಎಷ್ಟು ಬಹಳ ವಿಶ್ವಾಸದಿಂದ ಕೆಲಸ ತೊಗೊತಾ ಇದ್ವಿ. ಆದರೆ ಅನಿರುದ್ಧ್ ಸರ ಹಾಗಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ರೇಗ್ತಾ ಇದ್ರು. ತೀರಾ ಕೆಲಸವ್ರ ಥರ ನಡೆಸ್ಕೋತಾರೆ. ನೀವಿರಬೇಕು ಮೇಡಮ್. ಖಂಡಿತ. ಎಲ್ಲಿ ಶಿಲ್ಪಾ ಮತ್ತು ರಾಜು ಕಾಣಿಸ್ತಾ ಇಲ್ಲ? ಇವತ್ತು ರಜಾನಾ? ಇಲ್ಲ ಮೇಡಮ್, ನೀವು ಕೆಲಸ ಬಿಟ್ಟು ಹೋದ ಮೇಲೆ ಅವರು ಕೆಲಸ ಬಿಟ್ಟು ಹೋದರು. ಹೌದಾ? ಯಾಕೆ ಕೆಲಸ ಬಿಟ್ಟರು? ನೀವು ಹೋದ್ಮೇಲೆ ತುಂಬ ಟಾರ್ಚರ್ ಜಾಸ್ತಿ ಆಯಿತು. ನೀವಿಲ್ಲದ ಮೇಲೆ ಅವರು ಸಹ ಕೆಲಸ ಮಾಡೋದಕ್ಕೆ ಇಷ್ಟಪಡಲಿಲ್ಲ. ತೇಜಸ್ವಿನಿ ಮೇಡಮ್ ಇಲ್ಲದ ಮೇಲೆ ನಾವು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲಸದಿಂದ ಬಿಟ್ಟವರು. ನೋನು, ಶಿಲ್ಪಾ ಮತ್ತು ರಾಜು ಭಾಳ ಒಳ್ಳೆ ವರ್ಕರ್ಸ್. ನಮ್ಮ ಪತ್ರಿಕೆಗೆ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರು ಕೆಲಸ ಬಿಟ್ಟಿರೋದು ಸರಿಯಲ್ಲ. ಮೊದಲು ಅವ್ರು ಎಲ್ಲಿದ್ದಾರೆ ನೋಡಿ, ನಾಳೆಯಿಂದನೇ ಕೆಲಸಕ್ಕೆ ಬರೋದಕ್ಕೆ ಹೇಳಿ. ಅಲ್ವಾ ಆದಿ? ಶೂರ್ ತೇಜು, ಅವರೆಲ್ಲ ನಾಳೆಯಿಂದನೇ ಡ್ಯೂಟಿಗೆ ಜಾಯ್ನ್ ಆಗಲಿ. ಅವ್ರಿಗೆ ಫೋನ್ ಮಾಡಿ ತಿಳಿಸ್ಬಿಡಿ. ಈಗಲೇ ಫೋನ್ ಮಾಡಿ ಹೇಳ್ತೀನಿ ಸರ್. ಗೆಟ್ ಬ್ಯಾಕ್ ಟು ಯುವರ್ ವರ್ಕ್. ಹೇಗಿದ್ದೀರಾ ವಿನಯ್? ಚೆನ್ನಾಗಿದ್ದೀನಿ ಮೇಡಮ್. ಏನು ನನ್ನನ್ನು ಇಲ್ಲಿ ನೋಡಿ ಬಹಳ ಆಶ್ಚರ್ಯ ಆಗಿರೋ ಹಾಗಿದೆ. ಹಾಗೇನಿಲ್ಲ ಮೇಡಮ್, ಹೇಗೆ ನಡೀತಾ ಇದೆ ಕೆಲಸಗಳು? ಚೆನ್ನಾಗಿ ನಡೀತಾ ಇದೆ. ಗುಡ್. ನೋಡ್ತೀನಲ್ಲ, ಗೊತ್ತಾಗತ್ತೆ. ತೇಜು, ನೀನು ಚೇಂಬರಲ್ಲಿ ಕೂತ್ಕೋ. ನಾನು ಸ್ವಲ್ಪ ಪ್ರಿಂಟಿಂಗ್ ಸೆಕ್ಷನಿಗೆ ಹೋಗ್ಬರ್ತೀನಿ. ಮೇಡಮ್, ಅದು ಅನಿಸರ್ ಚೇಂಬರು. ನನಗೂ ಕಣ್ಣು ಕಾಣುತ್ತೆ. ಹಾಗೇನಿಲ್ಲ ಮೇಡಮ್, ನೀವು ಅವ್ರ ಚೇಂಬರ್ಗೆ ಹೋಗ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಯಾಕೆ ಹೋಗಬಾರ್ದಾ? ಅಲ್ಲ, ಅದು ಸರ್ ಚೇಂಬರ್ ಅಲ್ವಾ, ಅದಕ್ಕೆ. ನಾನು ಅಲ್ಲೇ ಕೂತ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಕೆಲಸ ಮಾಡಿ. ಹೇಳೋ ವಿನಯ್. ಏನು ಸರ್ ನೀವು ಬರಲಿಲ್ಲ? ಈ ತೇಜಮ್ಮ ಬಂದ್ಬಿಟ್ಟಿದ್ದಾರೆ. ನಾನು ಹೊಟ್ಟೆ ಉರ್ಸೋಕ್ಕೆ ಬಂದಿದ್ದಾಳೆ ಕಣ. ಅವನಿದಾನಲ್ಲ ಫೂಲ್ ನಮ್ಮಣ್ಣ, ಅವನನ್ನು ಬುಟ್ಟಿಗೆ ಹಾಕ್ಕೊಂಡು ಮತ್ತೆ ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಸರ್ ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ ಸರ್. ಸೀದಾ ನಿಮ್ಮ ಚೇಂಬರ್ಗೆ ಹೋಗಿ ಕೂತ್ಕೊಂಡ್ಬಿಟ್ರು ಸರ್. ಏನೋ
ನನ್ನ ಚೇಂಬರ್ಗೆ ಹೋಗಿ ಕೂತ್ಕೊಂಡ್ಲಾ? ಹೌದು ಸರ್, ನಾನು ಕೇಳಿದ್ದಕ್ಕೆ ಇಲ್ಲೇ ಕೂತ್ಕೋತೀನಿ ಏನೀಗ ಅಂತಂದರು ಸರ್. ಬರೀ ಅಷ್ಟೇ ಅಲ್ಲ ಸರ್, ನೀವು ಕೆಲಸದಿಂದ ತೆಗೆದಾಕಿದ್ರಲ್ಲ ಆ ಶಿಲ್ಪ ರಾಜುನ, ಅವ್ರನ್ನ ನಾಳೆಯಿಂದ ಕೆಲ್ಸಕ್ಕೆ ಬರೋಕ್ಕೆ ಹೇಳಿದ್ದಾರೆ ಸರ್. ಆಹಾ, ಏತಿ ಅಂದರೆ ಪ್ರೀತಿ ಅಂತಿದ್ದಾಳೆ. ನಾನೇನು ಮಾಡಿದ್ದೀನೋ ಅದನ್ನೆಲ್ಲ ಉಲ್ಟಾ ಮಾಡೋಕೆ ನೋಡ್ತಿದ್ದಾಳೆ. ತನ್ನ ದೊಡ್ಡಷ್ಟಕ್ಕೆ ತೋರಿಸ್ಕೋಬೇಕಲ್ಲ. ಇರಲಿ ನೀನು ಯೋಚನೆ ಮಾಡಬೇಡ ಕಣ. ಒಂದೆರಡು ದಿನ ನಾನು ಬರ್ತೀನಿ. ಸರ್, ತೇಜಮ್ಮ ಬರ್ತಿದ್ದಾಗೆ ಹಾವಳಿ ಶುರು ಮಾಡಿದ್ದಾಳೆ ಸರ್. ಇನ್ನು ಮುಂದಕ್ಕೆ ಏನೇನು ಮಾಡ್ತಾಳೋ ಗೊತ್ತಿಲ್ಲ ಸರ್. ಸ್ಟಾಫ್ ಎಲ್ಲರೂ ಅವಳನ್ನ ಹೊಗಳಿದ್ದು. ಆದಿತ್ಯ ಸರ್ ಕೂಡ ಸಪೋರ್ಟ್ ಮಾಡಿದ್ರು ಸರ್. ಅವನೊಬ್ಬ ಫೂಲ್ ಮಾಡ್ತಾನೆ, ಮಾಡಲಿ ಬಿಡ. ಸರ್, ನೀವು ಬೇಗ ಬಂದ್ಬಿಡಿ ಸರ್. ಇಲ್ಲೇನೇನಾಗ್ತೋ ಗೊತ್ತಿಲ್ಲ. ನಾನೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸರ್. ಸರಿ, ಓಕೆ ಸರ್. ಆಯ್ತಾ ವರದಿ ಮಾಡಿದ್ದು? ಮೇಡಮ್, ಅದು ನೀವು ಈ ಕೆಲಸ ಮಾಡೋದಕ್ಕೆ ಅಲ್ವಾ ಸಂಬಳ ತಗೋತಾ ಇರೋದು? ಮಾಡಿ ಚೆನ್ನಾಗಿ ಮಾಡಿ.